ಬಟ್ ನಮ್ಮ ಊರು ಇದು ಅಂತ ಬಂದರೆ ನಮ್ಮ RCBಗೆ ನಮ್ಮ ಸಪೋರ್ಟ್. ನಾನು 3ನೇ ಕ್ಲಾಸನ್ನು ಓದ್ತಾ ಇದ್ದೆ. ಪಾಕಿಸ್ತಾನ ಮೇಲೆ ಹೊಡೆದಿದ್ದು ಒಂದು 148 ರನ್ ಪೋಸ್ಟರ್ ನೋಡಿ ನಾನು ಧೋನಿನ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ದು. ತಮಿಳ್ನಾಡು ಅವರಂತೆ ಜರ್ಸಿ ಸೇಲ್ ಮಾಡ್ತಿದ್ದಾರೆ. ನಾನು ಯಾರನ್ನ ಮೀಟ್ ಮಾಡಿದೀನಿ ನೋಡ್ರಿ, ನೀವೆಲ್ಲರೂ ನೋಡಿರ್ತೀರಾ. ಹಲೋ ಹೊಲಿಗಳ, ವೆಲ್ಕಮ್ ಟು ದ ನ್ಯೂ ಲಾಗ್. ಏನು ಸಮಾಚಾರ ಎಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು RCB ವರ್ಸಸ್ CSK ಮ್ಯಾಚ್ಗೆ ಹೋಗ್ತಾ ಇದ್ದೀನಿ. ಏನಂದರೆ ಹೊಲಿಗಳ ತುಂಬ ಖುಷಿಯಾಗಿದ್ದೀನಿ. ಯಾಕೆಂದರೆ ಲೈಫಲ್ಲಿ ಕೆಲವೊಂದು ಮೂಮೆಂಟ್ಗಳು ತುಂಬಾ ಖುಷಿ ಕೊಡುತ್ತೆ. ಲೈಕ್ ನಾನು ಮುಂಚೆಯಿಂದನೂ ಇವಾಗ ಜನರಲಾಗಿ ನಾವು RCB ಮ್ಯಾಚ್ ನೋಡಬೇಕು ಹೋಗಬೇಕು ಸ್ಟೇಡಿಯಮ್ಗೆ ಅನ್ನೋದು ಒಂದು ಜೋಶ್ ಇತ್ತು. ಮುಂಚೆ ನಾರ್ಮಲ್ IPLಗಿಂತ ಮುಂಚೆ ಕ್ರಿಕೆಟ್ ನೋಡೋಗು ಇತ್ತು, ಬಟ್ ಆ ಟೈಮಲ್ಲಂತೂ ಆಗ್ತಿರಲಿಲ್ಲ. ಬಟ್ IPL ಬಂದಮೇಲೆ ನಾನು ಆಲ್ಮೋಸ್ಟ್ ಒಂದೇ ಒಂದು ಸಲ ನಾನು ಹೋಗಿರೋ ಸ್ಟೇಡಿಯಮ್ಗೆ, ಅದು RCB ವರ್ಸಸ್ CSK ಮ್ಯಾಚ್ಗೆ 2024 ಐ ಥಿಂಕ್. 2024 ಹೋಗಿತ್ತು. ಬಟ್ ಮತ್ತೆ ಇವಾಗ ಹೋಗ್ತಾ ಇದ್ದೀನಿ. ಸೊ ಇವತ್ತಂತೂ ಸಖತ್ ಬೇರೆ ಥರ ಖುಷಿ ಇದೆ. ಯಾಕೆ ಅಂತ ಹೇಳ್ತೀನಿ, ಲೈಕ್ ನಾನೇ ಅಲ್ಲಿ ಹೋಗಬೇಕು ಅನ್ನೋದಕ್ಕೂ ಅವರೇ ನಮ್ಮನ್ನು ಇನ್ವೈಟ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಗೈಸ್ ಲೈಫಲ್ಲಿ. ಓಕೆನಾ? ಕೆಲವೊಂದು ಕಡೆ ಕೆಲವೊಂದು ಜಾಗಕ್ಕೆ ನಾವು ಹೋಗೋದು ಬೇರೆ, ಅವರೇ ನಮ್ಮನ್ನು ಕರೆದಾಗಿದೆಯಲ್ಲ ಅದು ಬೇರೆ ಥರ ಫೀಲಿಂಗ್ ಕೊಡುತ್ತೆ. ಇವರು ಇವತ್ತು ನನ್ನ BCCI ಅವರು ಮತ್ತು ಸ್ಟಾರ್ ಸ್ಪೋರ್ಟ್ಸ್ ಅವರು ಇನ್ವೈಟ್ ಮಾಡಿದ್ದಾರೆ ಗೈಸ್ ನನ್ನ RCB ಮತ್ತು CSK ಮ್ಯಾಚ್ಗೆ. ಸೊ ಸಖತ್ ಪ್ರೌಡ್ ಮೂಮೆಂಟ್ ಗೈಸ್, ಖುಷಿ ಬೇರೆ ಥರ ಇದೆ. ಲೈಕ್ ನನಗಿದೊಂಥರ ಹೇಳ್ಕೊಡೋಕ್ಕಾಗಲ್ಲ ಗೈಸ್, ಹೆಂಗೆ ಹೇಳ್ಕೊಡೋಣ ಇದೆಲ್ಲ ಲೈಫಲ್ಲಿ. ಅದು ಹೆಂಗೆ ಹೇಳೋದು ಅಂತ ಗೊತ್ತಿಲ್ಲ ನನಗೆ. ನಾನಂತೂ ಸಖತ್ ಖುಷಿಯಾಗಿದ್ದೀನಿ. ಬಿಕಾಸ್ ಇದೊಂಥರ ಡ್ರೀಮ್. ಎಷ್ಟೋ ಜನಕ್ಕೆ ಡ್ರೀಮ್ಗಳು ಇರ್ತದೆ ಅಟ್ಲೀಸ್ಟ್ ಸ್ಟೇಡಿಯಮ್ಗೆ ಹೋಗೋದಕ್ಕೆ. ನಾನು ಒಂದು ಟೈಮಲ್ಲಿ ಅದೇ ಥರ ಇದ್ದೆ. ನಾನೇನು ಒಬ್ಬ ಕ್ರಿಯೇಟರ್ ಆಗಿ ಇಲ್ಲಿವರೆಗೂ ಬಂದಿರೋದೇ ಬೇರೆ ಥರ, ಬಟ್ ಇದಕ್ಕೂ ಮುಂಚೆ ನನಗೂ ಅದೇ ಥರ ಇತ್ತು. ಬಟ್ ಇವತ್ತು ನನಗೆ ಈ ದಿನ ಹೆವಿ ಪ್ರೌಡ್ ಫೀಲಿಂಗ್ ಇದೆ. ಸೊ ಇವತ್ತಿನ ಮ್ಯಾಚ್ಗೆ ನನಗೆ BCCI ಅವರು ಇನ್ವೈಟ್ ಮಾಡ್ತಾರೆ ಅಂದರೆ ಏನು ಹೇಳಿ, ಅಷ್ಟು ಈಸಿ ಅಲ್ಲ ಗೈಸ್, ಎಲ್ರಿಗೂ ಈ ಅವಕಾಶಗಳು ಸಿಗಲ್ಲ. ಸೊ ಅದ್ರಲ್ಲಿ ನನಗೆ ಸಿಕ್ಕಿದೆ, ನಂಗೆ ಸಾಕಾತ್ ಖುಷಿ ಇದೆ ಗುರು. ಯಾವಪ್ಪ ಹೆಂಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ ನಾನು ನಿಮಗೆ. ಸೊ ಇವಾಗ ಸ್ಟೇಡಿಯಮ್ಗೆ ಹೊರಡ್ತೀನಿ. ಆಲ್ರೆಡಿ ರೆಡಿಯಾಗಿದ್ದೀನಿ, ಇನ್ನೇನು ಟೈಮ್ ಆಯಿತು ಹೊರಡಬೇಕು. ಅದಕ್ಕೂ ಮುಂಚೆ ನನಗೆ ನಿಮ್ಮ ಜೊತೆ ಮಾತಾಡಬೇಕು ಅನಿಸ್ತು, ನಿಮ್ಗೆ ಹೇಳಬೇಕು ನನ್ನ ಎಕ್ಸೈಟ್ಮೆಂಟ್, ನನ್ನ ಜೋಶನ್ನ. ಯಾಕೆಂದರೆ ನಾನು ಈ ಥರ ಜೋಶಲ್ಲಿ ಇರೋದೆಲ್ಲ ನೀವು ನೋಡಿಲ್ಲ ಅಷ್ಟು. ಬಟ್ ಇದು ಸಖತ್ ಜೋಶ್ ಇದೆ, ಯಾಕೆಂದರೆ ಅವರೇ ಇನ್ವೈಟ್ ಮಾಡಿದ್ದಾರೆ ಇವರು ಬೇರೆ ಥರ. ಹೋದ ವರ್ಷ ನಾನು ಹೇಳ್ತಾ ಇದ್ದೆ ನನ್ನ ಫ್ರೆಂಡ್ಸ್ಗಳಿಗೆ, ನೆಕ್ಸ್ಟ್ ವರ್ಷ ನನ್ನ ಲಾಸ್ಟ್ ಇಯರ್ ಐ ಥಿಂಕ್ IPL ಕಮೆಂಟ್ರಿಗೆ ಎಲ್ಲರೂ ಇನ್ವೈಟ್ ಮಾಡಿದ್ರು ಕ್ರಿಯೇಟರ್ಸ್ನ. ಸೊ ಅವಾಗ ನಾನು ಹೇಳ್ತಾ ಇದ್ದೆ ನನ್ನ ಫ್ರೆಂಡ್ಸ್ಗೆ ಹೇಳಿದ್ದೆ ನಾನು, ಓಕೆ ಏನಂತ ಹೇಳಿದ್ದೆ ಅಂದರೆ ನೆಕ್ಸ್ಟ್ ವರ್ಷ ನಾನು ಕಮೆಂಟ್ರಿ ಮಾಡೋಕ್ಕೆ ಹೋಗಬೇಕು ಅಲ್ಲಿಗೆ, ಅವರೇ ನನ್ನ ಇನ್ವೈಟ್ ಮಾಡಬೇಕು, ಆ ಥರ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಇವತ್ತು ಆಲ್ಮೋಸ್ಟು ನೋಡಿರಿ ನನಗೆ BCCI ಕಡೆಯಿಂದನೇ ಮ್ಯಾಚ್ಗೆ ಇನ್ವೈಟ್ ಮಾಡಿದ್ದಾರೆ. ಓಕೆ, ಸೊ ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಬಟ್ ಇದು ಯಾವುದು ನಿಮ್ಮ ಲೈಫಲ್ಲಿ ಅಂದ್ಕೊಂಡ್ರೆ ಬರೀ ಮಾಡಬೇಕು ಅಂದ ತಕ್ಷಣ ಆಗೋದಲ್ಲ. ಇದಕ್ಕೆ ಎಫರ್ಟ್ ಹಾಕಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಇಲ್ಲ ಅಂದರೆ ಇಲ್ಲಿವರೆಗೂ ಬರೋಕ್ಕಾಗಲ್ಲ. ಇಷ್ಟು ವರ್ಷ ನಾನು ಜರ್ನಿ ನೋಡಿದ್ದೀರಾ, ಎಷ್ಟು ವರ್ಷ, 5 ವರ್ಷ ಇದ್ದೀನಿ. 5 ವರ್ಷ ಕಂಪ್ಲೀಟ್ ಆಯಿತು ನಂದು ಗೇಮಿಂಗ್ ಜರ್ನಿಯಲ್ಲಿ. ಸೊ ಎಲ್ಲ ನಿಮ್ಮ ಸಪೋರ್ಟು. ಇವತ್ತೇನೇ ನಾನು ಇಲ್ಲಿದ್ದರು, ನಾನು ಏನೇ ಮುಂದೆ ಹೋದರೂ ಎಲ್ಲ ನಿಮ್ಮಿಂದನೇ. ಬಿಕಾಸ್ ನನ್ನ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡಿರೋರು ನೀವೇ. ಹೇಳಬೇಕು ಅಂದರೆ ಮನೆಯವರು, ಫ್ಯಾಮಿಲಿ ಎಲ್ಲ ನೆಕ್ಸ್ಟೇ ಬರ್ತಾರೆ, ನೀವೇ ಫಸ್ಟ್ ಬರ್ತೀರಾ. ಬಿಕಾಸ್ ನಿಮ್ಮಿಂದನೇ ನಾನಿಲ್ಲಿ. ನನ್ನ ಗುರು, ನನ್ನ ಲೈಫಲ್ಲಿ ನನ್ನ ಸೋಷಿಯಲ್ ಮೀಡಿಯಾ ಇದಕ್ಕೆಲ್ಲ ಬರೋ ಮಗನೇ ಅಲ್ಲ. ನನ್ನ ರೂಟೇ ಬೇರೆ, ನಾನು ಬೇರೆ ಬಿಡ್ರಿ. ಓಕೆ, ಬಟ್ ಇವತ್ತು ನಾನು ಹೆಂಗೆ ಹೇಳಿ ನಿಮಗೆ, ಆ ಖುಷಿ ಬೇರೆ ಥರ ಇದೆ. ಅದರಲ್ಲೂ ನಿಮ್ಗೆ ಗೊತ್ತು ನಾನು ಯಾರು ಫ್ಯಾನು ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿರಿ ನಾನು ಯಾರು ಫ್ಯಾನ್. ನಿಮ್ಮೆಲ್ರಿಗೂ ಗೊತ್ತಿದೆ, ನಾನು 5 ವರ್ಷದಿಂದ ನಾನು MSD ಅವ್ರ ಫ್ಯಾನು. ಬಟ್ ನಮ್ಮ ಊರು ಇದು ಅಂತ ಬಂದರೆ ನಮ್ಮ RCBಗೆ ನಮ್ಮ ಸಪೋರ್ಟ್. ಬಟ್ ಆಲ್ವೇಸ್ ನಿಮ್ಗೆ ಗೊತ್ತಲ್ಲ, ನಾನು ಈ IPLನ ನೋಡಿ ಈ ಫ್ಯಾನು ಇದಾದವನಲ್ಲ. ನಾನು 3ನೇ ಕ್ಲಾಸನ್ನು ಓದ್ತಾ ಇದ್ದೆ. ಪಾಕಿಸ್ತಾನ ಮೇಲೆ ಹೊಡೆದಿದ್ದು ಒಂದು 148 ರನ್ ಪೋಸ್ಟರ್ ನೋಡಿ ನಾನು ಧೋನಿನ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತಂತೂ ನಾನು ಸಖತ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಬಟ್ ಒಂದು ಬೇಜಾರು ಕೂಡ ಇದೆ, ಧೋನಿಯವರಿಲ್ಲ, ಬೇಜಾರಿದೆ. ಮ್ಯಾಚ್ ಯಾರು ವಿನ್ ಆಗ್ತಾರೆ ಅಂತ ಕೂಡ ಗೊತ್ತಿಲ್ಲ. ಬಟ್ ನಾನಂತೂ ಸಖತ್ ಎಂಜಾಯ್ ಮಾಡ್ತೀನಿ. ನೀವುಗಳು ಹೇಗೆ ಎಂಜಾಯ್ ಮಾಡ್ತೀರಾ ನಾನು ತೋರಿಸ್ತೀನಿ ನಿಮಗೆ. ಓಕೆ, ಇವತ್ತು ನಾನು ಸಖತ್ ಎಕ್ಸೈಟ್ಮೆಂಟ್ ಇದ್ದೀನಿ. ಬಿಕಾಸ್ ನಾನು ಸ್ಟೇಡಿಯಮ್ಗೆ ದುಡ್ಡು ಕೊಟ್ಬಿಟ್ಟು ಟಿಕೆಟ್ ಇಸ್ಕೊಂಡು ಹೋಗ್ತಾ ಇಲ್ಲ ಗೈಸ್, ನನಗೆ ಅವರೇ ಇನ್ವೈಟ್ ಮಾಡಿದ್ದಾರೆ. ಈ ಮೂಮೆಂಟ್ ಇದೆಯಲ್ಲ ಪ್ರೌಡ್ ಆಗಿದೆ. ಸ್ಪೆಷಲ್ ಥ್ಯಾಂಕ್ಸು ನಮ್ಮ ಗ್ರಾವಿಟಿ ಸ್ಪೋರ್ಟ್ಸ್ ಅವ್ರಿಗೆ ಹೇಳ್ಬೇಕು ಇದಕ್ಕೆ. ಥ್ಯಾಂಕ್ ಯು ನಿಶ್ಚಯ್ ಬ್ರೋ. ಆ್ಯಂಡ್ ಹುಲಿಗಳ ಸ್ಟೇಡಿಯಮ್ಗೆ ಹೋಗೋಣ.
ಯಾರ್ಯಾರು ನೀವು ಸ್ಟೇಡಿಯಮ್ಗೆ ಬರ್ತಾ ಇದ್ದೀರಾ ನಂಗೆ ಗೊತ್ತಿಲ್ಲ. ಓಕೆ, ಯಾರು ನನ್ನ ವಿಡಿಯೋದಲ್ಲಿ ಸಿಕ್ಕಿದ್ರೆ, ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಸಿಕ್ಕಿದ್ರೆ ಮಾತಾಡ್ಸೋಣ, ಮಜಾ ಮಾಡೋಣ, ಫುಲ್ ಫನ್ ಮಾಡೋಣ. ಓಕೆ, ಎಲ್ಲರೂ ಸಿಗಿ ಲಾಗ್ ಮಾಡ್ತೀನಿ ಇವತ್ತು. ಓಕೆ, ಫುಲ್ ಎಕ್ಸೈಟ್ಮೆಂಟ್ ಮೂಡಲ್ಲಿ ಇದ್ದೀನಿ, ಯಾಕಂದರೆ ಇದು ಬೇರೆ ರಕ ಇದೆ ಗುರು. ನಂಗೆ ಇದ್ರ ಜೋಶ್ ಬೇರೆ ಥರ ಇದೆ. ನಮ್ಮೂರಲ್ಲಿ ನಮಗೆ ಕರೀತಾರೆ ಅಂದರೆ ಗೊತ್ತಲ್ಲ, ಹೇಳಬೇಕಾ? ಮೊದಲೇ ಕರ್ನಾಟಕದಲ್ಲಿ ಏನಂತಾರೆ ಹೇಳಿ, ಯಾಕಾರು ಬೋಲ್ತೆ. ಸೊ ಜೀವನದಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವೇನಾದರೂ ಮಾಡಬೇಕು ಅಂದ್ಕೊಂಡ್ರೆ, ನಾನಂತೂ ಈ ಥರ ಮೈಂಡ್ಸೆಟ್ ನನ್ನ ಮಗ ಗುರು. ನಿನ್ನ ಕೈಲಿ ಆಗಲ್ಲ ಅಂತ ಯಾರು ಹೇಳಿದ್ರೆ ಅವ್ನ ಅಕ್ಕನ್ನು ಮಾಡಿ ತೋರಿಸ್ತೀನಿ. ಅದು ನನ್ನ BGMI ಆಡಿಯನ್ಸ್, ನಮ್ಮ ಹುಲಿಗಳಿಗೆ ಗೊತ್ತಿದೆ, ಬಿಕಾಸ್ ನೀವು ನೋಡಿರ್ತೀರ ಎಂತೆಂಥ ಚಾಲೆಂಜ್ಗಳು. ನಿನ್ನ ಕೈಲಿ ಆಗಲ್ಲ ಅಂದರೆ ನಾನು ಏನು ಮಾಡ್ತೀನಿ ಅಂತ. ಸೊ ನನ್ನ ಈಗೋ ಹರ್ಟ್ ಆಗುತ್ತೆ. ಅದೊಂಥರ ನನಗೆ ಬೇರೆ ಥರ ಇದೆ. ಇವತ್ತಿನವರೆಗೂ ನಾನು ಮಾಡಬೇಕು, ನಾನು ಮಾಡ್ತೀನಿ ಅಂದಿದ್ದು ನಾನು ಮಾಡಿದ್ದೀನಿ, ಯಾವುದನ್ನು ಮಾಡ್ದಲೇ ಬಿಟ್ಟಿಲ್ಲ. ಇನ್ನು ಬಿಗ್ ಡ್ರೀಮ್ಸ್ ಇದೆ ನಂದು. ಅದೆಲ್ಲ ಡ್ರೀಮ್ಸ್ ಅಲ್ಲ, ಅದು ಕಂಪ್ಲೀಟ್ ಮಾಡ್ತೀನಿ. ನಂದು ಈ ಮೈಂಡ್ ಸೆಟ್ ಗೈಸ್. ಲೈಫಲ್ಲಿ ನೀವು ಅಷ್ಟೇ ಮೈಂಡ್ ಸೆಟ್ ಹೆಂಗಿರಬೇಕು ಅಂದರೆ ಮಾಡಬೇಕು, ಅದನ್ನು ಮಾಡಬೇಕಂದ್ರೆ ಅದಕ್ಕೆ ಕೆಲಸನೂ ಮಾಡ್ಬೇಕು ಗೈಸ್. ಸುಮ್ಮನೆ ಯಾವುದೂ ಬರಲ್ಲ ಇಲ್ಲಿ. ಓಕೆ, ಇಷ್ಟು ವರ್ಷ ಎಫರ್ಟ್ಗೆ ಇವತ್ತು ನನ್ನ BCC ಅವರು ಇನ್ವೈಟ್ ಮಾಡಿದ್ದಾರೆ. ಸೊ ಖುಷಿ ಇದೆ, ಎಲ್ಲ ನಿಮ್ಮ ಸಪೋರ್ಟು. ಲೆಟ್ಸ್ ಗೋ ಗೈಸ್, ಸ್ಟೇಡಿಯಮ್ಗೆ ಹೋಗೋಣ. ಆ್ಯಕ್ಚುಲಿ ಟೈಮ್ ಆಯಿತು. ಓಕೆನಾ, ಇದು ಜರ್ಸಿ ಬಂದ್ಬಿಟ್ಟು ಲಾಸ್ಟ್ ಇಯರ್ದು ಇದು ಜರ್ಸಿ. ಇರಲಿ, ಈ ಇಯರ್ ಸ್ವಲ್ಪ ಫೈನಾನ್ಷಿಯಲಿ ಇದೆ, ಇರಲಿ, ಹೋಗ್ತಾ ಎಲ್ಲ ಚೇಂಜ್ ಆಗುತ್ತೆ ಟೈಮು. ಇವಾಗ BCC ಇನ್ವೈಟ್ ಮಾಡಿದಾರಲ್ವಾ, ಬೇರೆ ಮಾಡ. ಇನ್ನು ಮುಂದೆ ಏನಂತೀರಾ? ನಿಮ್ಮ ಸಪೋರ್ಟ್ ಇದ್ರೆ ಬನ್ನಿ, ಲೆಟ್ಸ್ ಗೋ ಸ್ಟೇಡಿಯಮ್ಗೆ ಹೋಗೋಣ. ಮೊನ್ನೆ ಏನೋ ಹೇಳ್ತಿದ್ರಿ ನೀವು, IPL ನಿನ್ನ ಇನ್ವೈಟ್ ಮಾಡ್ತಾರ ಅಂತ. BCCI ಇಂದ ಮೆಸೇಜು ನಿನ್ನೆ. ಏನೋ ಸರ್, ಅದ್ರ ಬಿಡಿ, ಹೇಳಿ ಇವತ್ತಿನ ಮ್ಯಾಚ್ಗೆ ಅದೆಲ್ಲ ಗೊತ್ತಿಲ್ಲ. ಹಾಟ್ ಸ್ಟಾರು ಗ್ರೌಂಡ್ ಸ್ಟಾಫ್ಗಳು ಇಲ್ವಂತೆ, ಕಸ ಇರ್ಲಿ, ಇದೆಲ್ಲ ಬೇಕು ನಮ್ಗೆ ಇವೆಲ್ಲ ಇರಬೇಕು, ನಮ್ಗೆ ಇದೆಲ್ಲ ಇರಬೇಕು. ನಮ್ಗೇನು ಗೊತ್ತಾ, ಹಿಂಗಿರ್ಬೇಕು. ಒಬ್ನೇ ಇದು ಬ್ಯಾಟ್ರು, ಏನ್ ಮಾಡೋಣ, ಆಪ್ಷನ್ ಕೊಟ್ಟಿಲ್ವೇ. ನನಗೆ ಹೋಗಿ 1% ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಧೋನಿ ಬಂದಿಲ್ಲ, ಅದ ನಾನು ಹೋಗಿದ್ದು ನನಗೆ ಬೇಜಾರು. ತಮಿಳ್ನಾಡು ಅವರಂತೆ ಜರ್ಸಿ ಸೇಲ್ ಮಾಡ್ತಿದ್ದಾರೆ. ಇವನ್ ನನ್ನ ಫಾಲೋ ಕೂಡ ಮಾಡಿದ್ದಾರೆ. ಕೊಡು ಕನ್ನಡ ನೋಡ್ದ ಆಟೋಮೆಟಿಕ್. ಎಂದವರು ತಮಿಳ್ನಾಡು ஆவடி தமிழ்நாடு ஆவடி. எப்போ இந்த ஃபாலோ பண்ணிட்டு இருக்கீங்க ப்ரோ? 3 month முன்னாடியே ஃபாலோ பண்றோம். தேங்க்ஸ் நண்பா. ஓகே கடிக்கலாம். ஓகே பண்றேன். இது உனக்கு வில்ஸ் பேட் தெரியுமா? தெரியும். உன்னோட தமிழோட யூடியூபர் வில்ஸ் பேட் ஐடி ஃபாலோ பண்ணுங்க. இல்ல ப்ரோ, அவன் தெரியுமா? உன்னோட தமிழ்நாடு தான். தமிழ்நாடு அவர் ஐடி. ஓகே இட்ஸ் ஓகே. நான் என்ன பாத்திருக்கீங்க, அது எனக்கு ಖುಷಿ ಆಯ್ತು ப்ரோ. உங்களே கோயம்புத்தூர் மாப்ள. ಥ್ಯಾಂಕ್ ಯು. ಬೈ ಗೈಸ್. ಇವಾಗ ಸೈಕಾದೆ ನಾನು. ಸೊ ಗೈಸ್, ನಾನು ಇವಾಗ ಸ್ಟೇಡಿಯಂ ಹತ್ರ ಇದ್ದೀನಿ. ಆಲ್ಮೋಸ್ಟ್ ಬೇಗನೆ ಬಂದಿದ್ದೀನಿ, ಬಿಕಾಸ್ ನಾನು ಹೋಗಿ ಅಲ್ಲಿ ಆಫೀಸಲ್ಲಿ ಟಿಕೆಟ್ ಕಲೆಕ್ಟ್ ಮಾಡ್ಕೋಬೇಕು. ನೀವು ನೋಡ್ಬೋದು, ಫೋರ್ ಓ ಕ್ಲಾಕ್ ಫುಲ್ಲು ಫಿಟ್ಟಾಗಿ ರೆಡಿ ಆಗ್ತಿರ್ತಾರೆ. ಹೆವಿ ಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ದಾರೆ. ಓಕೆ ಶಿಫ್ಟ್ ನೋಡ್ರಿ ಗೈಸ್. ನಾನು ಯಾರನ್ನ ಮೀಟ್ ಮಾಡಿದ್ದೀನಿ ನೋಡ್ರಿ, ನೀವೆಲ್ಲರೂ ನೋಡಿರ್ತೀರಾ ಇನ್ಸ್ಟಾಗ್ರಾಮಲ್ಲಿ. ಆಲ್ಮೋಸ್ಟು ಇವರು ಎಲ್ಲ ಸ್ಟೇಡಿಯಮ್ಸ್ಗೂ ಹೋಗ್ತಾ ಇರ್ತಾರೆ. ವಿಲ್ಸ್ ಪ್ಯಾಟ್ ಇವರು ತಮಿಳ್ನಾಡಿಂದ. ಸೊ ತಮಿಳ್ನಾಡು ಯಾರೋಡ ಫ್ಯಾನ್? ತಲೋಡ ಫ್ಯಾನ್. ಐ ಆಮ್ ಆಲ್ಸೋ ಧೋನಿ ಫ್ಯಾನ್, but my support RCB, your support CSK. So it was anyways we are friends, right? Yeah, always friends. We respect players, bro. I know They are Indian players. Yeah Our players only. we can't yeah. Just a match enjoyment, momentum, that's it, bro. Yeah, bro. That's really Nice to meet you, bro. Now inge ಪಾರ್ತಿದೊಡನೆ ಬಂದಿದ್ದೆ. came running. Yeah, I saw it. You are not why doubt.
Nice ತಮಿಳ್ that I met you. ಲಿಟ್ಲ್ ಬಿಟ್ ಐ ನೋ I know. It's okay. பிஜிஎம் ஆடிட்டு இருக்கல அப்போ திட்டுற தமிழ்ல அதுதான் தெரியும். அதுல திட்டுறதுதானா? பசங்க சொல்லி கொடுத்துருப்பாங்கன்னு நினைக்கிறேன் எனக்கு தெரிஞ்சு. லைவ் சாக்லேட் Right? Yes. I know. பசங்க. came from Tamil Nadu. Yeah. I came Okay. just for the match. Every match you will attend, right? Yeah. I saw. Because for CSK, you Yeah, should go, super, right? bro. RCB, But you guys are there, right? Tala is not there. I know. I'm a feeling huge already. fan of MS Dhoni. Even He's I'm my inspiration. Even I'm feeling. But ஆடினா நல்லா இருக்கும். Let's hope. So, बहुत खुश हुआ. Nice meeting you and all the best. ಕನ್ನಡಲ್ಲೇ ಅವರು சொல்லலாம். என்ன சொல்லலாம்? ಹೇಗಿದ್ದೀರಾ ಬೆಂಗಳೂರು? ಹೇಗಿರಾ ಬೆಂಗಳೂರು. ಕನ್ನಡಿಗರಿಗೆ ನಮಸ್ತೆ. ಕನ್ನಡಿಗರಿಗೆ ನಮಸ್ತೆ. Okay. Love you. Okay. All the best. Match ಹಂಗೆ Okay. Take care. ಅಂತ ಹೇಳ್ಕೊಂಡ್ಲ. Bye. Bye. Come on! Practice ವಾಪಸ್ ಹಾಕ್ಬಿಟ್ರಲ್ಲ ಗುರು ಹುಡುಗರು. ಬಾಲ್ ಹೊಡೆದ್ಬಿಟ್ಟಿರ್ತಲ್ಲ ಇಲ್ಲಿಗೆ. ನಮ್ಮ ಸ್ಟ್ಯಾಂಡ್ಗೆ ಇವಾಗ ಬಾಲ್ ಹೊಡೆಯೋದು. ಕೆಳಗಡೆ ಆಡೋಣ. ಶಾಟು ಶಾಟ್ ಆಡೋಕ್ಕೆ ಒಂದು ಬಾಲ್ ಬರಲಿ ಇಲ್ಲಿ ಕಚ್ ಅಂತ ಕ್ಯಾಚ್ ಮಾಡ್ಕೊಂಡು ಹೊಡ್ಕೊಡ್ತೀನಿ. ಕ್ರಿಕೆಟ್ ಅಂತ ಬರುತ್ತೆ. ಆನಲ್ಲೇ ಇಟ್ಟಿದ್ದೀನಿ, ನಡೀತಾ ಇದೆ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಭಾರಿ ಲಗ್ನ ರಾಹುಲ್
ಎರಡನ್ನೂ ಓಪನ್ ಮಾಡಿ. ಇಲ್ಲಿ ಬಂದು ನನ್ನ ಹೆಸರಲ್ಲಿ ಶಾಸ್ತ್ರೀಯವಾಗಿ ಒಂದು ನೇಮಕ ಆಗ್ತಾಯಿಲ್ಲ. ಆರ್ಯನ್ 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 ನೋಡ್ತಾ ಇಲ್ಲ, ಅವನು ಹುಷಾರಾಗ್ಬಿಟ್ಟ. ಇವ್ರು ಬರ್ತಾ ಇಲ್ವೇ? Let's welcome to the feeling and all to the field play. Number 1 hero, led by Captain of the Blackstone. ಸ್ಪೆಕ್ಸ್ ಹಾಕೊಂಡು ಚಚ್ಚಿ ಬಿಸಾಕ್ತವ್ರೆ. ಹುಚ್ಚು ನಾಯಿಗಳನ್ನ ಹೊಡಿತಾವ್ರೆ. ಹೊಟ್ಟಿದಾರು ದಯವಿಟ್ಟು ಚಚ್ಚಿ ಚಚ್ಚಿ ಬಿಸಾಕ್ತವ್ರೆ. ಯಂಗ್ಸ್ಟರ್ಸು ಈ ಥರ ಆಡಬೇಕು. ಪ್ರೆಷರಲ್ಲೂ ಸಕಲಾಗಿ ಆಡಿದ್ರು. ಪ್ರೆಷರಲ್ಲೂ ಒಳ್ಳೆ ಆಟ ಆಡೋದು. ಯಂಗ್ಸ್ಟರ್ಸ್ ಹಿಂಗೆ ಆಡಿದ್ರೆ ಖುಷಿ ಆಗುತ್ತೆ. ಅವನಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಇದ್ವಿ. ವಿಕೆಟ್ ಬಂದ್ಬಿಡ್ತು. ಬಟ್ ವೆಲ್ ಪ್ಲೇಡ್. ನಮ್ಮ ಮ್ಯಾಚ್ಗಳು ಸೈಲೆಂಟ್ ಆಗ್ಬಿಟ್ಟವ್ರೆ. दिखा 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 भाई, अच्छा आप दिखा वो दिखा दो, वो दिखा दो, वो प्राइस दिखा दो भाई, प्राइस दिखा दो. स्कैम नहीं करने का. नहीं 50 ले लो. 50 लेने का, 50 लेने का. ಅವಾಗಿಂದ ಸಾಂಗ್ ಸರಿಯಾಗಿ
बोलो भाई बोलो बोलो कुछ बोलो तो बोलो ಪ್ರೈಸು 50 ರೂಪಾಯಿ ಓಕೆ ಅವರು ಟ್ಯಾಗಲ್ಲೂ 50 ರುಪೀಸ್ ಹಾಕ್ಕೊಂಡಿದ್ದಾರೆ ಬಟ್ 60ಗೆ ಸೇಲ್ ಮಾಡ್ತಿದ್ರು ಇವಾಗ 70 ಹಂಗೆ ಮ್ಯಾಚ್ ಎಂಡ್ ಆಗ್ತಿದ್ದಂಗೂ ₹100 ಮಾಡ್ಬಿಡ್ತಾರೆ. ಪ್ರೈಸ್ ಈ ಥರ ಫುಲ್ ಬಿಸ್ನೆಸ್ ಮುಗೀತು